ನಮಸ್ಕಾರ ವೀಕ್ಷಕರೇ, ಈಗಾಗಲೇ ತಮ್ಮನಲ್ಲಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರಲೇಬೇಕು. ರಾಜ್ಯ ಸರ್ಕಾರದಿಂದ 2 ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಯಾರ್ಯಾರು ಅಕ್ಕಿ ಹಣ ಪಡಿತಾ ಇದ್ದೀರಾ, BPL ರೇಷನ್ ಕಾರ್ಡ್ ಹೊಂದಿದ್ದು ಅಕ್ಕಿ ಆಗಿರಲಿ, ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದೀರಾ ನೋಡಿ. ಸೊ ಇವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೇನೆ ಮುಖ್ಯವಾಗಿದ್ದಂತಹ ಮಾಹಿತಿ ಏನಪ್ಪಾ ಅಂದ್ರೆ, ಬರ ಪರಿಹಾರ ಹಣ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ, ಈಗಾಗಲೇ ಬಿಟ್ಟಿದ್ದಾರೂ ಕೂಡ ಬಹಳಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದ್ದನು ಕೂಡ ಇದು ರಾಜ್ಯ ಸರ್ಕಾರದಿಂದ ಹೋಗಿದೆ. ಇನ್ಮೇಲೆ ಕೇಂದ್ರ ಸರ್ಕಾರದಿಂದನೂ ಕೂಡ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಟೋಟಲ್ ಆಗಿ 8,500 ಹಿಡ್ಕೊಂಡು 22,500 ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಸೊ ಬಹಳಷ್ಟು ಇದು ಅಮೌಂಟ್ ಆಯ್ತು. ಅಂದ್ರೆ 1 ಹೆಕ್ಟೇರ್ಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ, ಯಾವ್ಯಾವ ನೀರಾವರಿ ಭೂಮಿ ಇದೆಯಾ ಅಥವಾ ಬೇರೆ ಯಾವುದೇ ರೀತಿಯ ಬರ ಬಿದ್ದಿರುವ ಭೂಮಿ ಇದೆಯಾ, ಸೊ ಅಂತಹ ಭೂಮಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಸಿಗ್ತಾ ಇದೆ. ಸೊ ಈ ಎಲ್ಲ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬಾರ್ದು. ಸೊ ಇದೊಂದು ಕೆಲಸ ಮಾಡಿದ್ರೆ ಸಾಕು, ಎಲ್ಲ ಕೂಡ ಮಾಹಿತಿ ಅರ್ಥ ಆಗತ್ತೆ. ಸೊ ವೀಕ್ಷಕರೇ, ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ನಾನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಮೌಂಟು ಹೇಗೆ ಬರ್ತಾ ಇದೆ ಮತ್ತೆ ಇಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ, 2 ಗುಡ್ ನ್ಯೂಸ್ಗಳೇನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಒಂದೇ ಗುಡ್ ನ್ಯೂಸ್, ಈಗಾಗಲೇ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹೇಗೆ ಬಿಡ್ತಾ ಇದ್ದಾರೆ ಅಂದ್ರೆ ಅಮೌಂಟು ಗೃಹಲಕ್ಷ್ಮಿ ಯೋಜನೆ ತರ ಬಿಡ್ತಾ ಇಲ್ಲ ಅವರು, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಈಗಾಗಲೇ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೂಡ, ಯಾರು ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅವ್ರಿಗಂತೂ ಗೊತ್ತಿರುತ್ತೆ. ಅಂದ್ರೆ ಏನು, ಇಲ್ಲಿ ಮಾರ್ಚ್ ಅಮೌಂಟು ಏಪ್ರಿಲ್ ನಲ್ಲಿ ಬಿಡ್ತಾ ಇದ್ರೆ, ಏಪ್ರಿಲ್ ಅಮೌಂಟು ಮೇ ನಲ್ಲಿ ಬಿಡ್ತಾ ಇದ್ರೆ, ಮೇ ಅಮೌಂಟು ಜೂನ್ ನಲ್ಲಿ ಬಿಡ್ತಾರೆ. ಸೊ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾ ಬರ್ತಾ ಇದ್ರೆ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾಗ್ತಾ ಇದೆ, ಮಾರ್ಚ್ ಅಮೌಂಟ್ ಏನಿದೆಲ್ಲ ಮಾರ್ಚ್ ತಿಂಗಳದು ಅದೇ ತಿಂಗಳಲ್ಲಿ ಬಿಡ್ತಾ ಇದ್ರೆ, ಏಪ್ರಿಲ್ ತಿಂಗಳದ ಅಮೌಂಟ್ ಏಪ್ರಿಲ್ ತಿಂಗಳಲ್ಲಿ ಬಿಡ್ತಾ ಇದ್ದಾರೆ. ಇದು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಏನ್ ಮಾಡಿದ್ರು ಅವರು, ಅಮೌಂಟ್ ಆಟೋಮೆಟಿಕ್ ಆಗಿ ಸ್ಪೀಡ್ ಮಾಡಿದ್ರು. 2 ಮಂತ್ದ ಅಮೌಂಟು ಒಂದೇ ತಿಂಗಳಲ್ಲಿ 2 ಮಂತಿನ ಅಮೌಂಟ್ ಬಿಟ್ಟಿದ್ರು. ಇದೆಲ್ಲರಿಗೂ ಕೂಡ ನಿಮ್ಗೆ ಬಂದಿರಬಹುದು, ಗೊತ್ತಿರುತ್ತೆ. ಸೊ ನಾನು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೂಡ. ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಆಗ್ತಾ ಇಲ್ಲ. ಈಗ ಮಾರ್ಚ್ ತಿಂಗಳದ ಅಮೌಂಟು ಏಪ್ರಿಲ್ ತಿಂಗಳದ್ ಬಿಟ್ರೆ, ಏಪ್ರಿಲ್ ತಿಂಗಳದ ಅಮೌಂಟು ಮೇ ನಲ್ಲಿ ಬಿಡ್ತಾ ಇದ್ದಾರೆ. ಹಾಗಾದ್ರೆ ಏಪ್ರಿಲ್ ತಿಂಗಳದು ಯಾರಿಗೂ ಕೂಡ ಏನೋ ಬಂದಿಲ್ಲ ಅಮೌಂಟು, ಈಗ ಬರುತ್ತೆ. ಹಾಗಾದ್ರೆ ಈಗ ಬರುತ್ತೆ ಅಂದ್ರೆ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅದೇ ಒಂದೇ ಗುಡ್ ನ್ಯೂಸ್ ವೀಕ್ಷಕರೇ. ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ 10ನೇ ತಾರೀಕು ಅಂತ, ಅವ್ರು ಇನ್ನೂ ಬಿಟ್ಟಿ ಇಲ್ಲ. ಸೊ 15ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ, ಡೇಟ್ ಎಕ್ಸ್ಟೆಂಡ್ ಮಾಡಿ ಈ ಒಂದು ಮೇ 15ನೇ ತಾರೀಕಿನ ಒಳಗಾಗಿನೇ ಅಮೌಂಟ್ ಬಿಡುಗಡೆ ಮಾಡ್ತಾರೆ, ಅಥವಾ 15ನೇ ತಾರೀಕೆ ಫಿಕ್ಸ್ ಡೇಟ್ ಮಾಡ್ತಾರೆ. ಸೊ 15th ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಆ ದಿನ ನಿಮಗೆ ಏಪ್ರಿಲ್ ತಿಂಗಳದ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನು ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ನೋಡಿ. ಸೊ ಅವೆಲ್ಲ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಜೊತೆಗೆ ಇನ್ನೊಂದು ಕ್ವಶನ್ ಬಹಳಷ್ಟು ಉಂಟಾಗ್ತಾ ಇದೆ ಕಮೆಂಟ್ ಅಲ್ಲಿ, ಸರ್ ನಮಗೆ ಅನ್ನಭಾಗ್ಯ ಯೋಜನೆ ಅಮೌಂಟು ಮೊದಲಿನ ತಿಂಗಳು ಏನೇನು ಇದಾವಲ್ಲ 2-3 ತಿಂಗಳ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ನಮಗೆ, ಈ ರೀತಿ ಒಂದು ಮಾಹಿತಿ ಬರ್ತಾಗತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಮಾಹಿತಿ ಹೊರಡಿಸಿದೆ ನೋಡಿ. ಇಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳಿದಾರೆ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಯಾರ್ಯಾರ್ದು ಪೆಂಡಿಂಗ್ ಹಣ ಉಳಿದಿದೆ ನೋಡಿ, ಅವ್ರದ್ದೊಂದು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಯಾರ್ಯಾರ್ದು ಎಷ್ಟೆಷ್ಟು ಪೆಂಡಿಂಗ್ ಉಳಿದಿದೆ ಅವ್ರದ್ದೊಂದು ಲಿಸ್ಟ್ ರೆಡಿ ಮಾಡಿ, 3 ಕಂತು ಉಳಿದಿದ್ರೆ 6,000 ಅಮೌಂಟ್ ಹಾಕ್ತಾರೆ, 2 ಕಂತು ಉಳಿದಿದ್ರೆ 4,000 ಅಮೌಂಟ್ ಹಾಕ್ತಾರೆ. ಈ ರೀತಿ ಯಾರ್ಯಾರ್ದು ಎಷ್ಟೆಷ್ಟು ಪೆಂಡಿಂಗ್ ಉಳಿದಿದೆ ಅವ್ರದ್ದು ಅಮೌಂಟ್ ಹಾಕ್ತಾರೆ. ಈ ಕಡೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಇಷ್ಟೇ ಅಮೌಂಟ್ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಅವರ ಮನೆಯಲ್ಲಿ ಕುಟುಂಬದಲ್ಲಿ ಎಷ್ಟು ವ್ಯಕ್ತಿಗಳಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಗೆ 370 ರೂಪಾಯಿ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ 5 kg ಅಕ್ಕಿಯ ಬೆಲೆ ಅಷ್ಟಾಗುತ್ತೆ. ಸೊ ಅವರ ಎಷ್ಟು ಜನರು ಇರ್ತಾರೆ ಅಷ್ಟು ಜನರಿಗೆ ಅಮೌಂಟ್ ಹಾಕ್ತಾರೆ, ಮತ್ತೆ ಎಷ್ಟು ತಿಂಗಳು ಪೆಂಡಿಂಗ್ ಉಳಿದಿರುತ್ತೆ ಅಷ್ಟು ಅಮೌಂಟ್ ಅವರ ಖಾತೆಗೆ ಜಮಾ ಆಗುತ್ತೆ. ಇದ್ರ ಬಗ್ಗೆ ಏನು ಮಾತು ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಆಟೋಮೆಟಿಕ್ ಆಗಿ. ಸೊ ಈ 2 ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು ವೀಕ್ಷಕರೇ. ಈಗ ಒಂದು ಏಪ್ರಿಲ್ ತಿಂಗಳದ ಅಮೌಂಟ್ ಇದೇ ಮೇ 15ಗೆ ರಿಲೀಸ್ ಆಗ್ತಾ ಇದೆ ನೋಡಿ. ಸೊ ನಿಮ್ಮ ಖಾತೆಗೆ ಜಮಾ ಆದ್ರೆ ಬೇಗನೆ ಕಮೆಂಟ್ ಮಾಡಿ ಹೇಳಿ, ಇದೇ ವಿಡಿಯೋದಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ. ಈಗ ನೋಡಿ ವೀಕ್ಷಕರೇ, ಬರ ಪರಿಹಾರ ಹಣ ಯಾವ ರೀತಿಯಾಗಿ ಸಿಗ್ತಾ ಇದೆ. ಈಗ ರೈತರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಲ್ಲಿ ನೋಡಿ, ನಿಮ್ದು 1 ಎಕರೆ ಆಗಿರ್ಲಿ 2 ಎಕರೆ ಆಗಲಿ ಎಷ್ಟು ಅಮೌಂಟ್ ಸಿಗ್ತಾ ಇದೆ, ಮತ್ತೆ ಇಲ್ಲಿ ನೀರಾವರಿ ಭೂಮಿ ಆಗಿರ್ಲಿ ಅಥವಾ ಬರಡು ಬಿದ್ದಿರುವ ಭೂಮಿ ಆಗಿರ್ಲಿ ಎಷ್ಟೆಷ್ಟು ಅಮೌಂಟ್ ಸಿಗ್ತಾ ಇದೆ. ಸೊ ಈ ಒಂದು ಕೇಂದ್ರ ಸರ್ಕಾರದಿಂದ ಅಮೌಂಟ್ ಬರ್ತಾ ಇದೆ. ಇದು ಈಗಾಗಲೇ ರಾಜ್ಯ ಸರ್ಕಾರದಿಂದ ಬಂದಿದೆ, ಇದು ಕೂಡ ರಾಜ್ಯ ಸರ್ಕಾರದಿಂದ ಬರ್ತಾ ಇಲ್ಲ, ಮತ್ತೆ ಇದನ್ನ ರಾಜ್ಯ ಸರ್ಕಾರದ ಅಂತ ಅನ್ಕೋಬೇಡಿ. ಸೊ ಇಲ್ಲಿ ನೋಡಿ, ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಅಮೌಂಟ್ ಬರ್ತಾ ಇದೆ. ಇಲ್ಲಿ ನೋಡಿ, ಈಗ ಹೇಳ್ತಾ ಇದ್ದೀನಿ ನೋಡಿ, ಮಳೆ ಆಶ್ರಿತ ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಇಷ್ಟು ಸ್ಟಾರ್ಟಿಂಗ್ಗೆ ಕೊಡ್ತಾ ಇದ್ದಾರೆ. 8,500 ರೂಪಾಯಿ ಮಳೆ ಆಶ್ರಿತ ಮತ್ತೆ ಕುಸ್ಕಿ ಭೂಮಿಗಳಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನೀರಾವರಿ ಭೂಮಿಗಳು ಯಾರಿದಾವೆ ನೋಡಿ, ನೀರಾವರಿ ಭೂಮಿಗಳಿದ್ದು ಬರಡು ಬಿದ್ದು ಅಮೌಂಟ್ ನಿಮಗೆ ಬೆಳೆ ಬೆಳಿಲಿಕ್ಕೆ ಆಗಿಲ್ಲಪ್ಪ ಅಂದ್ರೆ 17,000 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು? 17,000 ರೂಪಾಯಿ ಕೊಡ್ತಾ ಇದ್ದಾರೆ ಅಮೌಂಟ್. ಇದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಅಮೌಂಟು, ರಾಜ್ಯ ಸರ್ಕಾರದಿಂದಲ್ಲ. ಮತ್ತೆ ಇಲ್ಲಿ ನೋಡಿ, ಬಹುವಾರ್ಷಿಕ ತೋಟಗಾರಿಕಾ ಜಮೀನಿಗೆ 22,500 ರೂಪಾಯಿವರೆಗೂ ಕೂಡ ಅಮೌಂಟ್ ಬರ್ತಾ ಇದೆ. 22,500 ರೂಪಾಯಿಗೆ ಟೋಟಲ್ ಸ್ಟಾರ್ಟಿಂಗ್ 8,500ದಿಂದ 22,500 ತನಕ ಅಮೌಂಟ್ ಬರ್ತಾ ಇದೆ ಇದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ
ಇದು ಗರಿಷ್ಠ 2 ಎಕರೆ ಅಂತೂ ಇರಬೇಕಾಗತ್ತೆ ಈ ಅಮೌಂಟ್ಗಳಿಗೆ. ಅಂದ್ರೆ 8,500, 17,000, 2,000, 22,500 ಈ ಎಲ್ಲ ಅಮೌಂಟ್ ಬರ್ಬೇಕಂದ್ರೆ 2 ಎಕರೆ ಅಂತೂ ಇರಲೇಬೇಕಾಗತ್ತೆ. ಸರ್ ನಮ್ದು 1 ಎಕರೆ ಇದೆ, 2 ಎಕರೆ ಇಲ್ಲ ಅಂತ ನೀವು ಅನ್ಬೋದು. ಅಂಥವ್ರು ಕೂಡ ಬಹಳಷ್ಟು ಜನ ಇದ್ದಾರೆ. ಸೊ ನಿಮ್ಗೆ ಏನಾಗತ್ತೆಪ್ಪ ಅಂದ್ರೆ 8,500 ಇದೆ ಅಲ್ಲ, ಅದರೊಳಗೆ 4,250 ರೂಪಾಯಿ ಬರುತ್ತೆ 1 ಎಕರೆ ಇದ್ರೆ. ಡಿವೈಡ್ ಅರ್ಧಕ್ಕರ್ಧ ಕಡಿಮೆ ಆಗಿ 1 ಎಕರೆ ಅಮೌಂಟ್ ಬರುತ್ತೆ. ಇಲ್ಲಿ ನೋಡಿ ಈಗ 22,000 ರೂಪಾಯಿ ಏನಿದೆ ಅಲ್ಲ, ಅದರಲ್ಲಿ ನೋಡಿ ನೀವು ಡಿವೈಡ್ ಮಾಡ್ಕೊಳ್ಳಿ, 11,000 ರೂಪಾಯಿ ಬರುತ್ತೆ. ಈ ರೀತಿ ಡಿವೈಡ್ ಆಗಿ ಅರ್ಧ ಅಮೌಂಟು ಕಟ್ ಮಾಡ್ಕೊಂಡು ಅರ್ಧ ಅಮೌಂಟ್ ಬಿಡ್ತಾರೆ. ಎಕರೆಗೆ ಎಷ್ಟು 4,500 ಅಂತೂ ಮಿನಿಮಮ್ ಇದೇ ಇರುತ್ತೆ. ಇದು ಯಾರ್ದು ಮಳೆ ಆಶ್ರಿತ ಕುಸ್ಕಿ ಭೂಮಿಗಳಿಗೆ. ಈಗಾಗಲೇ ನನ್ನ ವಿಡಿಯೋಗಳಲ್ಲಿ ಯಾವ ಭೂಮಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಹಾಕ್ತಾರೆ ಅಂತ ಹೇಳಿದ್ದೀನಿ. ಸೊ ಮತ್ತೊಂದು ಸರಿ ಲಕ್ಷ ಕೊಟ್ಟು ಕೇಳಿ ನೋಡಿ, ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು. ಈಗಾಗಲೇ ಬರ ಪರಿಹಾರನ ಏನಿದೆ ಅಲ್ಲ, ರಾಜ್ಯ ಸರ್ಕಾರದಿಂದ ಈಗ ಕೇಂದ್ರ ಸರ್ಕಾರದಲ್ಲಿ ರಿಲೀಸ್ ಮಾಡ್ಕೊಂಡು ರಾಜ್ಯ ಸರ್ಕಾರದವ್ರು ಹಾಕೊಟ್ಟಿದ್ದಾರೆ. ಈಗ ಕೇಂದ್ರ ಸರ್ಕಾರದವರು ನಾವು ಕೂಡ ಬಿಡ್ತೇವೆ ಅಂತ ಆ ಬರ ಪರಿಹಾರ, ಯಾಕಂದ್ರೆ ರೈತರಿಗೆ ಬಹಳಷ್ಟು ನಷ್ಟ ಆಗಿದೆ ಈ ಸಲ. ನಿಮ್ಗೆ ಗೊತ್ತಿದೆ ಬೇಸಿಗೆ ಎಷ್ಟಿದೆ ಅಂತ. ಸೊ ಅಂಥದ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಬರ ಪರಿಹಾರನ ಬಿಟ್ಟಿದ್ದಾರೆ. ಇದು ಮೋದಿ ಅವರು ಬಿಟ್ಟಿರುವಂತಹದ್ದು ಒಂದು ಬರ ಪರಿಹಾರನ ವೀಕ್ಷಕರೇ. ಇದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನೋಡಿ 2 ಮಾಹಿತಿಯನ್ನ ಕವರ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ರೈತರಾಗಿ ಕೂಡ ಅಥವಾ BPL ರೇಷನ್ ಕಾರ್ಡ್ ಹೊಂದಿದ್ರು ಸಹಿತ ಸಹಾಯ ಆಗುತ್ತೆ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.